ನೋಡಿ, ಯಾರು ನಾವು ಧರ್ಮ ಪ್ರಚಾರಕರು, ನಾವು ಮತ ಬೋಧನೆಯನ್ನು ಮಾಡ್ತೀನಿ ಅಂತ ಯಾರು ಹೇಳ್ತಾರಲ್ವಾ, ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವ್ರವ್ರನ್ನ ಮಾತ್ರ ಪ್ರೀತಿಸ್ತಾರೆ. ಅಂದ್ರೆ ಅವ್ರ ಮತದವ್ರನ್ನ ಮಾತ್ರ ಪ್ರೀತಿಸ್ತಾರೆ. ಯಾಕೆ ಮಿಕ್ಕಿದವರು ದೇವರ ಒಂದು ಸೃಷ್ಟಿ ಅಲ್ವಾ. ನಮ್ಮ ಮತನೇ ಶ್ರೇಷ್ಠ, ಅವನು ನಮ್ಮವನಲ್ಲ, ಅವನು ದಾರಿ ತಪ್ಪಿದಾನೆ, ಅವನು ಅಜ್ಞಾನಿ ಅಂತ ನೀವು ಅನ್ಕೊಂಡ್ರಿ ಅಂತಂದ್ರೆ ಮನಸ್ಸನ್ನ ವಿಶಾಲಗೊಳಿಸಿ. ಯಾವುದೋ ಒಂದು ತತ್ವಕ್ಕೆ ಅಂಟಿಕೊಂಡು, ಒಂದು ಪುಸ್ತಕಕ್ಕೆ ಅಂಟಿಕೊಂಡು ಇರಬಾರ್ದು. ಮಹಾಪುರುಷರು ಏನಿದಾರಲ್ವಾ, ಅವ್ರು ಯಾವತ್ತಿಗೂ ನಮ್ಮದೇ ಸರಿ, ನಿಮ್ದು ತಪ್ಪು ಅಂತ ಯಾವತ್ತಿಗೂ ಹೇಳಿಲ್ಲ. ಅವ್ರು ಏನಂದ್ರೆ ಸತ್ಯನ ಬೋಧಿಸಿದಾರಷ್ಟೇ. ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಾಕಿದ್ದೆ, ಭಗವಂತನನ್ನ ಅರಿಯಿರಿ, ದೇವರನ್ನ ಪೂಜಿಸಿ, ವಸ್ತುಗಳನ್ನ ಪೂಜಿಸಬೇಡಿ ಅಂತ ಹೇಳಿ. ಅದಕ್ಕೆ ಒಬ್ರು ಕಮೆಂಟ್ ಹಾಕಿದ್ರು, ನಾವು ಯಾವ ಧರ್ಮಕ್ಕೆ ಮತಾಂತರ ಆಗ್ಬೇಕು ಹಾಗಾದ್ರೆ ಅಂತ ಹೇಳಿ. ನೋಡಿ, ಸತ್ಯನ ತಿಳ್ಕೊಳ್ಳೋಕೆ, ದೇವರನ್ನ ತಿಳ್ಕೊಳ್ಳೋಕೆ ಮತಾಂತರನೇ ಆಗ್ಬೇಕು ಅಂತ ಯಾರು ಹೇಳಿದ್ದಾರೆ? ಇದು ಎಲ್ಲಿ ಬರೆದಿದೆ? ಮತಾಂತರ ಆಗೋ ಅವಶ್ಯಕತೆ ಇಲ್ಲ. ಯಾರು ಮತಾಂತರ ಆಗೋ ಅವಶ್ಯಕತೆ ಇಲ್ಲ. ಇವಾಗ ನೋಡಿ, ಬೇರೆ ಬೇರೆಯಾದ ಒಂದು ಜನರ ಗುಂಪಿದೆ ಅಂತಂದ್ರೆ ಅದನ್ನ ದೇವರೇ ಸೃಷ್ಟಿ ಮಾಡಿದ್ದಾನೆ. ಯಾಕೆ ಸೃಷ್ಟಿ ಮಾಡಿರ್ಬೋದು ಅಂತಂದ್ರೆ, ನೋಡಿ, ಒಬ್ಬ ವ್ಯಕ್ತಿ ಅವನು ಯಾವುದೇ ಭಾಷೆದವನಾಗಿರ್ಲಿ, ಅವನು ಒಂದು ವೇಷಭೂಷಣ ಯಾವುದೇ ಇರಲಿ, ಅವನ ನಂಬಿಕೆಗಳು ಹೇಗೆ ಇರಲಿ, ನಾವು ಆ ವ್ಯಕ್ತಿಯನ್ನ ಪ್ರೀತಿಸಬೇಕು, ಸಮಾನತೆಯಿಂದ ಕಾಣಬೇಕು. ನೋಡಿ, ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಮ್ಮಲ್ಲಿ ಅಹಂಕಾರ ಅನ್ನೋದು ಇರೋದಿಲ್ಲ, ಅಲ್ಲಿ ನಮ್ಮ ಹೃದಯ ಶುದ್ಧ ಆಗುತ್ತೆ. ಹಾಗಾಗಿನೇ ಭಗವಂತ ಎಲ್ಲರೂ ಸಮನಾಗಿರ್ಬೇಕು, ತಮ್ಮ ಅಹಂಕಾರವನ್ನು ಕಳೆದು ಎಲ್ಲರೂ ಸಮನಾಗಿ ಬಾಳ್ಬೇಕು ಅಂತ ಹೇಳಿ ಕೆಲವೊಂದು ಬೇರೆ ಬೇರೆ ರೀತಿಯಾದ ಗುಂಪಿನ ಜನರನ್ನ ಸೃಷ್ಟಿ ಮಾಡಿದ್ದಾನೆ ಅಂತಾನೆ ಹೇಳ್ಬೋದು. ನೋಡಿ, ಕಲ್ಚರ್ಗಳು ಬೇರೆ ಬೇರೆ ಇರ್ತವೆ ಅಷ್ಟೇ. ಬಟ್ಟೆ ಬೇರೆ ಬೇರೆ ಹಾಕ್ತಾರೆ, ಮತ್ತೆ ಒಬ್ಬರು ನಾಮ ಹಾಕ್ತಾರೆ, ಒಬ್ಬರು ಟೋಪಿ ಹಾಕ್ತಾರೆ, ಮತ್ತು ಬೇರೆ ಬೇರೆ ಭಾಷೆಯಲ್ಲಿ ಮಾತಾಡ್ತಾರೆ. ಬಟ್ ಸಂಪ್ರದಾಯಗಳು ಬೇರೆ ಬೇರೆ ಇರ್ಬೋದು, ವೇಷಭೂಷಣ ಬೇರೆ ಬೇರೆ ಇರ್ಬೋದು. ಆದರೆ ಜಗತ್ತಿಗೆ ದೇವರು ಒಬ್ಬನೇ, ಆ ಒಂದು ಶಕ್ತಿ ಒಂದೇ ಇದೆ. ಇದನ್ನು ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು. ನೋಡಿ, ನೀವು ಮತಾಂತರ ಆಗ್ತಾ ಇದ್ರೆ ಯಾಕೆ ಆಗಬೇಕು? ಮತಾಂತರ ಯಾಕೆ ಆಗ್ಬೇಕು ಹೇಳಿ? ಕೆಲವೊಬ್ರು ಹೇಳ್ತಾರೆ, ಇಲ್ಲ, ನಮಗೆ ತುಂಬ ಏನೋ ಒಂದು ಕಾಯಿಲೆ ಇತ್ತು, ಅದಕ್ಕೆ ನಾವು ಅಲ್ಲಿ ಹೋದ್ವಿ, ಏನೋ ಒಂದು ಕಷ್ಟ ಇತ್ತು, ಅದಕ್ಕೆ ನಾವು ಅಲ್ಲಿಗೆ ಹೋದ್ವಿ, ಅವೆಲ್ಲ ಪರಿಹಾರ ಆಯಿತು, ಅದಕ್ಕೆ ಮತಾಂತರ ಆದ್ವಿ, ಇದನ್ನು ನಂಬಿದ್ವಿ, ಈ ದೇವರನ್ನು ನಂಬಿದ್ವಿ ಅಂತ ಹೇಳ್ತಿರ್ತಾರೆ. ನೋಡಿ, ಯಾವುದೋ ಒಂದು ಸಣ್ಣ ಕಾಯಿಲೆ ನಿಮಗೆ ವಾಸಿ ಆಯಿತು, ಯಾವುದೋ ಒಂದು ಸಣ್ಣದೊಂದು ಕಷ್ಟ ಪರಿಹಾರ ಆಯಿತು ಅಂತ ಹೇಳಿ ನೀವು ಆ ದೇವರೇ ನಿಮಗೆ ಸರಿ ಅನ್ನಿಸ್ತು ಅಂತ ಹೇಳಿ ನೀವು ಭಾವಿಸೋದಾದರೆ, ನೀವು ಹುಟ್ಟಿದಾಗಿಂದ ನಿಮಗೆ ಸಾಕಷ್ಟು ಅನಾರೋಗ್ಯಗಳು ಬಂದೋಗಿದ್ದಾವೆ, ಮತ್ತು ಕಷ್ಟಗಳು ಬಂದೋಗಿದ್ದಾವೆ. ಅವುಗಳನ್ನೆಲ್ಲ ಯಾರು ಪರಿಹಾರ ಮಾಡಿದರು? ಸ್ವಲ್ಪ ಯೋಚನೆ ಮಾಡಬೇಕಲ್ವ. ನೋಡಿ, ಇದು ಹೇಗೆ ಸೃಷ್ಟಿಯಾಗುತ್ತೆ ಅಂತಂದರೆ, ದೇವರನ್ನು ವಿಭಜನೆ ಮಾಡಿದಾಗ, ಅವನ ಶಕ್ತಿಯನ್ನು ವಿಭಜನೆ ಮಾಡಿದಾಗ, ದೇವರು 1 2 3 4 5 ಈ ಥರ ಇರ್ತವೆ. ಇಲ್ಲಾಂದರೆ ದೇವರು ಅಂದರೆ ಮನುಷ್ಯನ ರೂಪದಲ್ಲಿ ಇರುತ್ತೆ. ಈ ರೀತಿಯಲ್ಲಿ ಒಂದು ರೂಪವನ್ನು ಕೊಡೋಕ್ಕೆ ಪ್ರಯತ್ನ ಪಟ್ಟಾಗ ಅಲ್ಲಿ ನಮಗೆ ದೇವರು ಬೇರೆ ಬೇರೆ ಅಂತ ಹೇಳಿ ಕಾಣಿಸ್ತವೆ. ಹಾಗಾಗಿ ಇದು ಆಗಬಾರ್ದು ಅಂತಂದರೆ ನಾವು ನಿರಾಕಾರ ದೇವರ ಮೇಲೆ ಭರವಸೆ ಇಡಬೇಕು. ಭಗವಂತ ಕಣ್ಣಿಗೆ ಕಾಣೋದಿಲ್ಲ, ಅವನನ್ನು ನಾವು ಹೃದಯದಿಂದ ಧ್ಯಾನಿಸಬೇಕು ಅಷ್ಟೇ. ಅವನು ನಮಗೆ ಕಣ್ಣು ಕಾಣಲಿಲ್ಲ ಅಂದರೂ ಪ್ರಕೃತಿ ಮುಖಾಂತರ ಅವನ ಶಕ್ತಿಯನ್ನು ಪ್ರತಿದಿನ ಪ್ರದರ್ಶನ ಮಾಡ್ತಾನೇ ಇದ್ದಾನೆ. ನಾವು ಆ ಪ್ರಕೃತಿಯನ್ನು ನೋಡಿ ಅವನನ್ನು ಅರಿಬೇಕು ಅಷ್ಟೇ. ಇದರಲ್ಲಿ ಮತ್ತೇನಿಲ್ಲ. ಇದಕ್ಕೆ ನಾವು ಯಾವುದೋ ಒಂದು ಮತಾಂತರ ಆಗಬೇಕು, ನಮ್ಮ ವೇಷಭೂಷಣ ನಾವು ಬದಲಾವಣೆ ಮಾಡ್ಕೋಬೇಕು, ನಮ್ಮ ಭಾಷೆಯನ್ನು ನಾವು ಬದಲಾಯಿಸಬೇಕು, ಹಣೆಗೆ ಕುಂಕುಮ ಇಡಬೇಕು, ಟೋಪಿ ಇಡಬೇಕು, ಇಲ್ಲಾಂದರೆ ಏನು ನಾವು ಇಟ್ಕೊಳ್ದೇನೆ ಇರಬೇಕು, ಈ ಥರ ಏನೂ ಇಲ್ಲ. ಈ ಥರದ್ದು ಯಾವುದೂ ಇಲ್ಲ. ನೋಡಿ, ಮುಖ್ಯವಾಗಿ ದೇವರು ನಮಗೆ ಸಿಗಬೇಕು, ದೇವರನ್ನು ತಿಳ್ಕೋಬೇಕು ಅಂತಂದರೆ ಮೊದಲು ನಮಗೆ ಹಂಬಲ ಇರಬೇಕು ಒಂದು. ಇನ್ನೊಂದೇನು ಅಂದರೆ ಜ್ಞಾನ ಗಳಿಸ್ಬೇಕು. ನೋಡಿ, ನಾವು ಯೋಚನೆ ಮಾಡೋಕ್ಕೆ ನಾವು ಎಲ್ಲಿದ್ರೇನು, ಯಾವ ಮತದಲ್ಲಿದ್ರೇನು, ಯಾವ ಸಂಪ್ರದಾಯದಲ್ಲಿ ಇದ್ರೇನು, ಇದಕ್ಕೆ ಸ್ವತಂತ್ರ ಇದ್ದೇ ಇದೆ. ಭಗವಂತ ಇದಕ್ಕೆ ಸ್ವತಂತ್ರ ಕೊಟ್ಟಿದ್ದಾನಲ್ವ. ಇವಾಗ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಂತಂದರೆ ನನ್ನನ್ನು ಯಾರಾದರೂ ತಡೆಯೋದಾಗುತ್ತಾ? ಇಲ್ಲ. ಈಗಿರಬೇಕಾದ್ರೆ ಪೂರ್ತಿ ಸ್ವತಂತ್ರ ಇರಬೇಕಾದ್ರೆ ಯೋಚನೆ ಮಾಡೋಕ್ಕೆ, ಜ್ಞಾನವನ್ನು ಪಡೆಯೋಕ್ಕೆ, ಮತ್ತು ಆ ದೇವರನ್ನು ಅರಿಯೋಕ್ಕೆ ಬೇರೆ ಮತಕ್ಕೆ ಹೋಗಬೇಕು, ಬೇರೆ ಜನಾಂಗಕ್ಕೆ ಹೋಗಬೇಕು ಅನ್ನೋ ಒಂದು ಯೋಚನೆ ಯಾಕೆ ಬರಬೇಕು ನಮ್ಮಲ್ಲಿ? ನೋಡಿ, ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಈ ಒಂದು ಮತಗಳು ಹೇಗೆ ಸೃಷ್ಟಿಯಾದವು ನೋಡಿ. ಒಬ್ಬರು ಮಹಾಪುರುಷರು ಒಂದು ಬೋಧನೆ ಮಾಡಿದರು ಅಂತ ಅಂದ್ಕೊಳ್ಳಿ. ನೋಡಿ, ಪ್ರತಿಯೊಬ್ಬರ ಬೋಧನೆಯಲ್ಲಿ ಏನಿರುತ್ತೆ ಅಂದರೆ, ದೇವರು ಒಬ್ಬನೇ ಇದ್ದಾನೆ, ಅವನು ಅಗೋಚರ, ಮತ್ತು ನೀವು ಅವನ ಮೇಲೆ ಭರವಸೆ ಇಡಬೇಕು, ಮತ್ತು ಎಲ್ಲರನ್ನೂ ಪ್ರೀತಿಸಬೇಕು. ಈ ಭೂಮಿ ಮೇಲಿರೋ ಮನುಷ್ಯರನ್ನು, ಪ್ರಾಣಿ ಪಕ್ಷಿಗಳನ್ನು ಎಲ್ಲರನ್ನೂ ಪ್ರೀತಿಯಿಂದ ಕಾಣಬೇಕು, ಮತ್ತು ಎಲ್ಲ ಮನುಷ್ಯರನ್ನು ಸಮನಾಗಿ ಕಾಣಬೇಕು. ಪ್ರತಿಯೊಬ್ಬ ಮಹಾಪುರುಷರು ಇದನ್ನೇ ಹೇಳಿದ್ದಾರೆ. ನೋಡಿ, ಒಬ್ಬ ಮಹಾಪುರುಷನ ಬೋಧನೆಯನ್ನು ಒಂದು ಗುಂಪು ಫಾಲೋ ಮಾಡ್ತಾ ಇರುತ್ತೆ. ಇಲ್ಲಿಂದನೇ ಮತಗಳು ಸೃಷ್ಟಿಯಾಗೋದು. ನೋಡಿ, ಇಲ್ಲಿ ಒಂದನ್ನು ನಾವು ಗಮನಿಸಬೇಕಾಗಿರೋದು ಏನು ಅಂತಂದರೆ, ಈ ಮಹಾಪುರುಷರು ಏನಿದಾರಲ್ವ, ಅವರು ಯಾವತ್ತಿಗೂ ನಮ್ಮದೇ ಸರಿ, ನಿಮ್ಮದು ತಪ್ಪು ಅಂತ ಯಾವತ್ತಿಗೂ ಹೇಳಿಲ್ಲ. ಅವರು ಏನಂದರೆ ಸತ್ಯನ ಬೋಧಿಸಿದಾರಷ್ಟೇ. ಅವರು ಯಾವ ಒಂದು ಭಾಷೆಯಲ್ಲಿದ್ದಾರೋ, ಅವರ ಒಂದು ಯಾವ ಒಂದು ಕಲ್ಚರಲ್ಲಿದ್ದರೋ ಆ ಒಂದು ಕಲ್ಚರಲ್ಲಿ, ಆ ಒಂದು ಭಾಷೆಯಲ್ಲಿ ದೇವರ ಬಗ್ಗೆ ಹೇಳಿದ್ದಾರೆ, ನೈತಿಕತೆಯ ಪಾಠವನ್ನು ಹೇಳಿದ್ದಾರೆ. ಅದನ್ನು ಫಾಲೋ ಮಾಡಬೇಕಷ್ಟೇ. ಇವಾಗ ನೋಡಿ, ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ, ಈ ಹೋಗ್ತಾ ಹೋಗ್ತಾ ಇದು ಸ್ವಲ್ಪ ಬದಲಾಗಿದೆ. ಕೆಲವೊಬ್ರು ಇಲ್ಲ, ನಮ್ಮದು ಮಾತ್ರ ಸತ್ಯ ಅಂತ ಹೇಳಿ ಭಾವಿಸಿದ್ದಾರೆ. ಇದು ಹೇಗೆ ಮನುಷ್ಯನಲ್ಲಿ ಹುಟ್ಟುತ್ತೆ ಅಂತಂದರೆ, ದೇವರಿಗೆ ಒಂದು ಸಪ್ರೇಟಾಗಿ ರೂಪ ಇದೆ ಅಂತ ಅಂದ್ಕೊಂಡಾಗ, ಮನುಷ್ಯ ದೇವರು ಅಂತ ಹೇಳಿ ಭಾವಿಸಿದಾಗ, ಯಾರು ಹುಟ್ಟುತ್ತಾರೋ, ಯಾರು ಮರಣಿಸ್ತಾರಲ್ವ, ಅವರು ದೇವರಾಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ದೇವರು ಹುಟ್ಟು ಸಾವು ಈ ಕಾಲ ಈ ಒಂದು ಚಕ್ರದಲ್ಲೇ ಬರೋದಿಲ್ಲ.
ಯಾರು ಇದರಲ್ಲಿ ಬಂದಿದ್ದಾರೋ ಅವ್ರು ಯಾರು ದೇವರಾಗೋಕ್ಕೆ ಸಾಧ್ಯ ಇಲ್ಲ. ಯಾರಾದರೂ ವ್ಯಕ್ತಿಯನ್ನು ದೇವ್ರು ಮಾಡಿದರು ಅಂದರೆ ಅದಕ್ಕೆ ಅವರು ಒಂದು ಚಿತ್ರ ಕೊಡ್ತಾರೆ. ಓ, ಇವರೇ ದೇವರು, ಇವ್ರು ಹೇಳಿದ್ದೇ ಸತ್ಯ ಅಂತ ಹೇಳಿ ಭಾವಿಸ್ತಾರೆ. ಮತ್ತು ಇನ್ನೊಂದೇನು ಅಂದರೆ ಹೆಸರು. ಇವಾಗ ನೋಡಿ, ಇರೋದು ಶಕ್ತಿ ಒಂದೇ. ಆ ಒಂದು ಶಕ್ತಿಯನ್ನು ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ ಅಷ್ಟೇ. ನಾವು ದೇವರು ಅಂತ ಹೇಳ್ತೀವಿ, ಮತ್ತು ಬೇರೆ ಬೇರೆ ಅವರು ಇವಾಗ ನೋಡಿ ತಮಿಳಲ್ಲಿ ಕಡವಲ್ ಅಂತಾರೆ, ಮತ್ತು ತೆಲುಗಲ್ಲಿ ದೇವಡ ಅಂತಾರೆ, ಹಿಂದಿಯಲ್ಲಿ ಭಗವಾನ್ ಅಂತಾರೆ, ಇಂಗ್ಲೀಷಲ್ಲಿ ಗಾಡ್ ಅಂತಾರೆ, ಮುಸ್ಲಿಮ್ಸು ಅಲ್ಲ ಅಂತ ಅಂತಾರೆ. ಈ ತೀರಿ ಕರೆಯೋ ಭಾಷೆ ಬೇರೆ ಬೇರೆ ಆಗಿರ್ಬೋದು, ಬಟ್ ಆ ಒಂದು ದೇವರು, ಆ ಒಂದು ಶಕ್ತಿ ಇದೆ ಅಲ್ವಾ, ಎಲ್ರಿಗೂ ಒಂದೇ. ಇದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಈ ಭಾಷೆಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ. ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಅಂದರೆ ದೇವರನ್ನು ನೀವು ಇದೇ ಭಾಷೆಯಲ್ಲಿ ಕರಿಬೇಕು, ದೇವನೊಬ್ಬ ನಾಮ ಹಲವು. ನೋಡಿ, ದೇವರಿಗೆ ಹೆಸರುಗಳು ಇಲ್ಲ, ಗುಣಗಳು ಇದಾವಷ್ಟೇ. ದೊಡ್ಡ ದೊಡ್ಡ ಮಹಾಪುರುಷರು ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ. ಏಕಂ ಸತ್ ವಿಪ್ರ ಬಹುಧಾ ವದಂತಿ. ಶಕ್ತಿ ಒಂದೇ ಇದೆ. ಆ ಒಂದು ಶಕ್ತಿಯನ್ನೇ ದೊಡ್ಡ ದೊಡ್ಡ ಮಹಾಪುರುಷರು ಆ ಒಂದು ಶಕ್ತಿಯ ಗುಣಗಳನ್ನು ತಿಳಿದು ಬೇರೆ ಬೇರೆ ಹೆಸರಿನಿಂದ ಕರೆದಿದ್ದಾರೆ ಅಷ್ಟೇ. ಅದಕ್ಕೆ ಮನಸ್ಸನ್ನು ವಿಶಾಲಗೊಳಿಸಿ ಯಾವುದೋ ಒಂದು ತತ್ವಕ್ಕೆ ಅಂಟಿಕೊಂಡು, ಒಂದು ಪುಸ್ತಕಕ್ಕೆ ಅಂಟಿಕೊಂಡು ಇರಬಾರ್ದು. ಎಲ್ಲಾ ಮತ ಗ್ರಂಥಗಳನ್ನು ಓದಿ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದರಿಂದ ಏನಾಗುತ್ತೆ ಅಂದರೆ ಜ್ಞಾನ ಹೆಚ್ಚಾಗಿ ಬೆಳೆಯುತ್ತೆ. ಇವಾಗ ನೋಡಿ, ಒಬ್ಬ ವ್ಯಕ್ತಿ ನನಗೆ ಬೇರೆ ಮತದವನು ಬೇರೆ ರೀತಿಯಲ್ಲಿ ಕಾಣ್ತಾ ಇದ್ದಾನೆ, ಅವನಲ್ಲಿ ಭೇದ ಭಾವ ನನಗೆ ಕಾಣ್ತಾ ಇದೆ ಅಂತಂದ್ರೆ ಅದಕ್ಕೆ ಕಾರಣ ಏನು ಅಂದರೆ ಅಜ್ಞಾನ. ಅವನ ಮತದಲ್ಲಿ ಏನಿದೆ ಅನ್ನೋದು ನನಗೆ ಗೊತ್ತಿಲ್ಲ, ಅವನ ಒಂದು ಧರ್ಮ ಗ್ರಂಥದಲ್ಲಿ ಏನಿದೆ ಅನ್ನೋದು ನನಗೆ ಗೊತ್ತಿಲ್ಲ. ನಾನೇನಾದ್ರು ಅವನ ಒಂದು ಧಾರ್ಮಿಕ ಒಂದು ಧರ್ಮ ಗ್ರಂಥಗಳನ್ನು ಓದಿದೆ ಅಂತಂದ್ರೆ ಆಗ ಆ ವ್ಯಕ್ತಿಯಲ್ಲಿ ನನಗೆ ಭೇದ ಭಾವ ಹುಟ್ಟೋದಿಲ್ಲ. ಯಾಕಂದ್ರೆ ನಮ್ಮದ್ರಲ್ಲಿ ಏನಿದೆಯೋ ಅವನರಲ್ಲಿ ಅದೇ ಇರುತ್ತೆ, ಅವರಲ್ಲಿ ಅದೇ ಇರುತ್ತೆ ಸೇಮ್. ಆದ್ರೆ ಭಾಷೆ ಬೇರೆ ಬೇರೆ ಇರುತ್ತೆ, ಸಂಪ್ರದಾಯಗಳು ಬೇರೆ ಬೇರೆ ಇರ್ತವೆ ಅಷ್ಟೇ, ವೇಷಭೂಷಣಗಳು ಬೇರೆ ಬೇರೆ ಇರ್ತವೆ. ಬಟ್ ಸತ್ಯ ಏನಂದ್ರೆ ಏಕಂ ಸತ್, ಸತ್ಯ ಅನ್ನೋದು ಒಂದೇ. ನೋಡಿ, ದೇವರ ಧ್ಯಾನ ಮಾಡ್ತಿದ್ವಿ, ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದೀವಿ ಅಂತಂದ್ರೆ ಫಸ್ಟ್ ನಮ್ಮ ಹೃದಯ ಶುದ್ಧವಾಗಿರಬೇಕು. ನಮ್ಮ ಹೃದಯ ಯಾವಾಗ ಶುದ್ಧವಾಗಿರುತ್ತೆ, ಇದರಲ್ಲಿ ಏನು ಕಲ್ಮಶ ಇರಬಾರ್ದು. ಅಂತಂದ್ರೆ ನಮ್ಮಲ್ಲಿ, ನಮ್ಮ ಒಂದು ಹೃದಯದಲ್ಲಿ ಭೇದ ಭಾವ ಅನ್ನೋದೇ ಹುಟ್ಟಬಾರ್ದು. ಒಬ್ಬ ವ್ಯಕ್ತಿ ಅವನು ಬೇರೆಯವನು, ಅವನು ನಮ್ಮವನಲ್ಲ, ಈ ಒಂದು ದೃಷ್ಟಿಕೋನನೇ ಬರಬಾರ್ದು. ನೋಡಿ, ನೀವು ಏನಾದರೂ ನಮ್ಮ ಮತನೇ ಶ್ರೇಷ್ಠ, ಅವನು ನಮ್ಮವನಲ್ಲ, ಅವನು ದಾರಿ ತಪ್ಪಿದ್ದಾನೆ, ಅವನು ಅಜ್ಞಾನಿ ಅಂತ ನೀವು ಅನ್ಕೊಂಡ್ರಿ ಅಂತಂದ್ರೆ ನಿಮ್ಮಲ್ಲಿ ಭೇದ ಭಾವ ಹುಟ್ಟುತ್ತೆ, ಹೃದಯ ಶುದ್ಧಿ ಆಗೋದಿಲ್ಲ. ನೋಡಿ, ಭಗವಂತ ಎಂಥವ್ರನ್ನ ಮೆಚ್ತಾನೆ ಅಂತಂದ್ರೆ ಒಂದು ಚೂರು ಕಲ್ಮಶ ಇರಬಾರ್ದು ಹೃದಯದಲ್ಲಿ. ನೋಡಿ, ಪ್ರಕೃತಿ ಮುಖಾಂತರ ಭಗವಂತ ಎಲ್ಲರನ್ನೂ ಪ್ರೀತಿಸ್ತಾ ಇದ್ದಾನೆ, ಎಲ್ಲರ ಮೇಲೂ ಕರುಣೆ ತೋರಿಸ್ತಾ ಇದ್ದಾನೆ, ಪ್ರತಿಯೊಬ್ಬರ ಮೇಲೂ. ನೋಡಿ, ಸೂರ್ಯನಿಂದ ಬೆಳಕು ಕೊಡ್ತಾ ಇದ್ದಾನೆ ಭಗವಂತ, ಅದರಲ್ಲಿ ಏನಾದ್ರು ಭೇದ ಭಾವ ಇದೆಯಾ? ಮತ್ತೆ ಪ್ರತಿಯೊಬ್ಬರಿಗೂ ಉಸಿರಾಡೋಕ್ಕೆ ಗಾಳಿ ಕೊಡ್ತಾ ಇದ್ದಾನೆ ದೇವರು, ಇದರಲ್ಲಿ ಏನಾದ್ರು ಭೇದ ಭಾವ ಇದೆಯಾ? ಮತ್ತೆ ಮಳೆ ಕೊಡ್ತಾ ಇದ್ದಾನೆ, ಇದರಲ್ಲಿ ಏನಾದ್ರು ಭೇದ ಭಾವ ಇದೆಯಾ? ಭೂಮಿಯಿಂದ ಆಹಾರ ಕೊಡ್ತಾ ಇದ್ದಾನೆ, ಇದರಲ್ಲಿ ಏನಾದ್ರು ಭೇದ ಭಾವ ಇದೆಯಾ? ಇದು ಸ್ವಲ್ಪ ನಾವು ಯೋಚನೆ ಮಾಡಬೇಕು. ನೋಡಿ, ಭಗವಂತನೇ ಮೆಚ್ಚೋದಿಲ್ಲ ಇದನ್ನು, ಭೇದ ಭಾವ ಅನ್ನೋದನ್ನು. ನಾವೇನಾದ್ರು ಅದನ್ನು ನಾವು ಸೃಷ್ಟಿ ಮಾಡಿದ್ವಿ, ಅದನ್ನು ನಾವು ತುಂಬಿಕೊಂಡಿದ್ವಿ ಅಂತಂದರೆ ದೇವರಿಗೆ ನಾವು ಹತ್ತಿರ ಆಗ್ತೀವಾ? ದೇವರು ನಮ್ಮನ್ನು ಪ್ರೀತಿಸ್ತಾನ? ಸ್ವಲ್ಪ ಯೋಚನೆ ಮಾಡಬೇಕು ಸ್ನೇಹಿತರೆ. ಹಾಗಾಗಿ ಯಾರಾದರೂ ನಿಮ್ಮಲ್ಲಿ ಮತ ಪ್ರಚಾರಕರು ಬಂದರು ಅಂದರೆ, ನೋಡಿ, ಮತ ಪ್ರಚಾರ ಮಾಡೋ ಸ್ವಾತಂತ್ರ್ಯ ಎಲ್ರಿಗೂ ಇದೆ. ಅವರು ಧಾರ್ಮಿಕ ಗ್ರಂಥದಲ್ಲಿ ಏನೇನಿದೆಯೋ ಅದನ್ನು ಅವರು ಹೇಳ್ತಾರೆ, ಹೇಳಿ. ಆದರೆ ನಮ್ಮದು ಮಾತ್ರ ಕರೆಕ್ಟು, ಮಿಕ್ಕಿದ್ದೆಲ್ಲ ಸುಳ್ಳು ಅಂತ ಯಾರು ಹೇಳ್ತಾರಲ್ವಾ, ಅವರಿಂದ ಸ್ವಲ್ಪ ದೂರ ಇರಿ. ಕೇಳಿ, ಏನೇನು ಹೇಳ್ತಾರೋ ಎಲ್ಲ ಕೇಳಿ, ಸ್ವಲ್ಪ ದೂರ ಇರಿ. ಯಾಕೆಂದರೆ ಒಳ್ಳೆ ವ್ಯಕ್ತಿಗಳು ಯಾವತ್ತಿಗೂ ಯಾರನ್ನು ಭೇದ ಭಾವ ಮಾಡೋದಿಲ್ಲ. ನೋಡಿ, ಕೆಲವೊಬ್ಬರಿಗೆ ಒಂದೊಂದು ನಿಯಮಗಳು ಇಷ್ಟ ಆಗ್ತವೆ, ಒಂದೊಂದು ನಿಯಮಗಳು ಇಷ್ಟ ಆಗೋದಿಲ್ಲ. ಅವರ ಒಂದು ವೈಯಕ್ತಿಕ ಆದ ಒಂದು ವಿಚಾರ. ನಾವು ಯಾರನ್ನು ತೀರ್ಪು ಮಾಡಬಾರ್ದು ಅಲ್ಲ, ನಾವು ಯಾರನ್ನು ಜಡ್ಜ್ ಮಾಡಬಾರ್ದು, ಅದು ಭಗವಂತನಿಗೆ ಬಿಟ್ಟಿದ್ದು. ಇಲ್ಲಿ ನಮ್ಮ ಒಂದು ಕೆಲಸ ಏನು, ನಾವಿಲ್ಲಿ ಬದುಕ್ತಾ ಇದ್ದೀವಿ, ಹಾಗೆ ಎಲ್ಲರೂ ಬದುಕ್ತಾ ಇದ್ದಾರೆ. ನಾವು ನಮ್ಮನ್ನೆಷ್ಟು ಪ್ರೀತಿಸ್ತೀವೋ ಮತ್ತೊಬ್ಬರನ್ನು ಕೂಡ ಅಷ್ಟೇ ಪ್ರೀತಿಸಬೇಕು. ಮತ್ತು ನಮಗೆ ಈ ಒಂದು ಜೀವನವನ್ನು ಕೊಟ್ಟಿದ್ದಾನಲ್ವಾ ದೇವರು, ಆ ದೇವರನ್ನು ನಮ್ಮ ಜ್ಞಾನದಿಂದ ತಿಳಿದು, ವಸ್ತುಗಳ ಮುಖಾಂತರ ಅಲ್ಲ, ನೇರವಾಗಿ ಯಾವುದೇ ಮಧ್ಯವರ್ತಿ ಇಲ್ಲದೇ ನಮ್ಮ ಶುದ್ಧ ಹೃದಯದಿಂದ ಆ ಭಗವಂತನನ್ನು ಧ್ಯಾನ ಮಾಡಬೇಕು. ಇದೇ ಶ್ರೇಷ್ಠ ದಾರಿ. ಒಬ್ಬ ಧಾರ್ಮಿಕ ವ್ಯಕ್ತಿ ಅನುಸರಿಸಬೇಕಾದ ಸರಿಯಾದ ವಿಧಾನ ಅಂದ್ರೇನೆ ಇದು. ಆದರೆ ಇವಾಗ ಏನು ಮಾಡ್ತಾರೆ ಗೊತ್ತಾ, ಕೆಲವೊಬ್ರು ಬಟ್ಟೆಗೆ ಪ್ರಾಮುಖ್ಯತೆ ಕೊಡ್ತಾರೆ, ಸಂಪ್ರದಾಯಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ. ಕುಂಕುಮ ಇಟ್ಟರೆ ಮಾತ್ರ ಅವನು ನಮ್ಮೋನು, ಟೋಪಿ ಹಾಕಿದರೆ ಮಾತ್ರ ಅವನು ನಮ್ಮೋನು. ನೋಡಿ, ನಮಗೆ ಮನುಷ್ಯನಿಗೆ ಆಲೋಚನೆ ಮಾಡೋ ಶಕ್ತಿ ಇದೆ, ಮತ್ತು ನಾವು ತುಂಬ ತಿಳುವಳಿಕೆ ಇರೋರು. ನಾವೇನೆಂದರೆ ವ್ಯಕ್ತಿಯ ಅಂತರಾಳವನ್ನು ನೋಡಬೇಕು ಹೊರತು ವೇಷಭೂಷಣವಲ್ಲ. ಭಗವಂತನು ಕೂಡ ವ್ಯಕ್ತಿಯ ಅಂತರಾಳವನ್ನು ನೋಡ್ತಾನೆ, ನಮ್ಮ ಅಂತರಾಳವನ್ನು ನೋಡ್ತಾನೆ, ನಮ್ಮ ವೇಷಭೂಷಣ ನೋಡೋದಿಲ್ಲ. ಅದೇ ರೀತಿಯಲ್ಲಿ ನಾವು ಕೂಡ ಪ್ರತಿಯೊಬ್ಬರನ್ನು ಪ್ರೀತಿಸಬೇಕು, ಯಾವುದೇ ರೀತಿಯ ವೇಷಭೂಷಣವನ್ನು ನೋಡ್ದೇನೆ. ನೋಡಿ, ನಾವು ಧರ್ಮ ಪ್ರಚಾರಕರು, ನಾವು ಮತ ಬೋಧನೆಯನ್ನು ಮಾಡ್ತೀನಿ ಅಂತ ಯಾರು ಹೇಳ್ತಾರಲ್ವಾ, ಅವರ ಒಂದು ಬೋಧನೆಯಲ್ಲಿ ಏನಿರುತ್ತೆ ಅಂತಂದರೆ ಎಲ್ಲರನ್ನೂ ಪ್ರೀತಿಸಿ ಅಂತ ಇರುತ್ತೆ. ಬಟ್ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಅವ್ರವ್ರನ್ನ ಮಾತ್ರ ಪ್ರೀತಿಸ್ತಾರೆ, ಅಂದರೆ ಅವ್ರ ಮತದವ್ರನ್ನ ಮಾತ್ರ ಪ್ರೀತಿಸ್ತಾರೆ. ಯಾಕೆ, ಮಿಕ್ಕಿದವರು ದೇವರ ಒಂದು ಸೃಷ್ಟಿ ಅಲ್ವಾ. ಈ ಭೇದ ಇದೆಯಲ್ಲ ಸ್ನೇಹಿತರೆ, ಈ ಭೇದ ಯಾವತ್ತಿಗೂ ಬರಬಾರ್ದು. ನೋಡಿ, ನಮ್ಮ ಹೃದಯದಲ್ಲಿ ಒಂದು ಸಾಸಿವೆ ಕಾಳಿನಷ್ಟು ಭೇದ ಭಾವ ಇತ್ತು ಅಂದರೆ ಭಗವಂತನಲ್ಲಿ ನಮಗೆ ಸ್ಥಾನ ಇರೋದಿಲ್ಲ, ದೇವರಲ್ಲಿ ನಮಗೆ ಸ್ಥಾನ ಇರೋದಿಲ್ಲ. ಹಾಗಾಗಿ ಸ್ನೇಹಿತರೆ, ಟೋಟಲ್ ಆಗಿ ನಾನು ಹೇಳೋದೇನಂತಂದರೆ, ಮತಾಂತರ ಆಗೋದು ಬೇಕಾಗಿಲ್ಲ. ನಾವು ಯಾವ ಮತದಲ್ಲಿದ್ದೀವೋ ನಾವು ಅಲ್ಲೇ ಇದ್ದುಕೊಂಡು ಜ್ಞಾನದ ಮುಖಾಂತರ, ಆಲೋಚನೆ ಮುಖಾಂತರ ದೇವರನ್ನು ಅರಿಬೇಕು. ದೇವರನ್ನು ಅರಿತು
ಪ್ರತಿಯೊಬ್ಬರನ್ನು ಪ್ರೀತಿಸಬೇಕು. ಆಗ ನಮ್ಮನ್ನು ದೇವರು ಖಂಡಿತ ಮೆಚ್ಚುತ್ತಾನೆ. ಇದೇ ಸರಿಯಾದ ವಿಧಾನ. ಇದಕ್ಕೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂಥದ್ದು ಏನೂ ಇಲ್ಲ.